ಓಲೈಕೆ ಮಾಡೋದಷ್ಟೇ. ಅವ್ರಿಗೆ ಓಲೈಕೆ ಮಾಡಿ ಅವ್ರು ಹೇಳಿದ್ರೆ ಅವ್ರಿಗೆ ಓಟ್ ಹಾಕ್ತಾರೆ. ನೀವು ಹಿಂದೂಗಳು ಒಗ್ಗಟ್ಟಾಗಿಲ್ಲ ಅನ್ನೋದು ಅದು ಬಿಟ್ಬಿಡಲ್ಲ. ಎಲ್ಲ ಒಗ್ಗಟ್ಟಾಗಿ ನಿಮ್ ಮಾತು ಕೇಳ್ತಾರೆ. ಅವ್ರು ಒಗ್ಗಟ್ಟಾಗವ್ರೆ, ಅವ್ರ ಮಾತು ಕೇಳ್ತಾರೆ. ನೀವು ಒಗ್ಗಟ್ಟಾಗಿಲ್ಲ, ನಿಮ್ ಮಾತು ಕೇಳಲ್ಲ. ಅಷ್ಟೇ, ಇನ್ನೇನಿಲ್ಲ. ಇಷ್ಟೇ ಕಾರಣ. ಅವ್ರು ಒಗ್ಗಟ್ಟವಾಗಿ ಅವ್ರು ನಿಮ್ ಮಾತು ಕೇಳ್ತಾರೆ ಬಂದು. ಸರಿನಾ? ಎಕ್ಸಾಂಪಲ್ ಹೇಳ್ದಲ್ಲ, ಪಶ್ಚಿಮ ಬಂಗಾಳದಲ್ಲಿ ಈ ಸರಿ ಆಗಿದ್ದು, ಹಿಂದೂಗಳೆಲ್ಲ ಒಗ್ಗಟ್ಟಾದ್ರು, ಸರ್ಕಾರ ಬಂತು. ಅಣ್ಣ ನಮಸ್ತೆ, ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ. ಅಣ್ಣ ನೀವು ಡೈಲಿ ಸಾಕಷ್ಟು ಎಷ್ಟು ಕಿಲೋಮೀಟರ್ಗಳ ಗಟ್ಟಲೆ ಓಡಾಡ್ತೀರಾ ಡೈಲಿ? 20 ಕಿಲೋಮೀಟರ್ ಓಡುದು. ಹೇಗಿದೆ ಬಿಸ್ನೆಸ್ ಎಲ್ಲ? ಸ್ವಲ್ಪ ಡಲ್ ಆಗಿದೆ ಈಗ. ಸ್ವಲ್ಪ ಅಧಿಕ ಮಾಸ ಅಂತ ಅಂದ್ಬಿಟ್ಟು ಯಾವ್ದು ಫಂಕ್ಷನ್ ಇಲ್ಲ, ಡಲ್ ಆಗಿದೆ. ನಡೀತದೆ. ಈ ವಯಸ್ಸಲ್ಲೂ ಪಾಪ ಸುಮಾರು 45-50 ವಯಸ್ಸಲ್ಲೂ ಚೆನ್ನಾಗಿ ಓಡಾಡ್ತಾ ಇದೀರಾ, ಖುಷಿ ಆಗುತ್ತೆ. ಆದ್ರೆ ರಸ್ತೆ ಗುಂಡಿಗಳು ಹೇಗಿದೆ? ಬ್ಯಾಕ್ ಪೈನ್ಗಳು ಅಂದ್ರೆ ಒಂದ್ ಕಡೆಯಿಂದ ಬಾಡಿಗೆ ಕಡಿಮೆ ಇದೆ ಅಂತಾರೆ. ರಸ್ತೆ ಗುಂಡಿಗಳು ನೀವು ಓಡಾಡೋದ್ರಿಂದ ಹೇಗಿದೆ ಅನ್ಸ್ತಾ? ರಸ್ತೆ ಗುಂಡಿಗಳು ಇದು ಪ್ರತಿ ವರ್ಷ ಇದ್ದಿದೆ ಇದೆ ಸರ್. ಇದು ಅಗಿಯೋದು ಮುಚ್ಚೋದು ಅಗಿಯೋದು ಇದೇ ಕೆಲಸ. ಆಯ್ತಾ? ಯಾವುದೇ ಕಾರಣಕ್ಕೂ ಇವರು ಮುಚ್ಚೋದಿಲ್ಲ. ಅಗಿಯೋದ್ ಕೆಲಸ ಅಷ್ಟೇ. ಒಗೆದ್ಬಿಟ್ಟು ವರ್ಷ ಆದ್ರೂ ನಾವು ಮುಚ್ಚಲ್ಲ. ಇಲ್ಲ, ಮೊನ್ನೆ ನೋಡ್ತಿರ್ಬೋದು ನೀವು, ಒಂದು ಗುಂಡಿಗೆ ಎಷ್ಟೋ ಲಕ್ಷಗಟ್ಟಲೆ ಎಲ್ಲ ಖರ್ಚು ಮಾಡಿದ್ರು. ಹಾಗಾಗಿ ಇಲ್ಲಿ ಏನಾದ್ರು ಗುಂಡಿಗಳು ಮುಚ್ಚಿದವ ಹಾಗೆ ಇದಾವ ಅಂತ? ಅದು ಒಂದ್ ಕಡೆ ಅಗಿದ್ರೆ ಇನ್ನೊಂದ್ ಕಡೆ ಮುಚ್ಚಿರ್ತಾರೆ. ಅದು ಇನ್ನೊಂದ್ ಕಡೆ ಇನ್ನೇ ಒಂದಾಗ್ರೆ ಮೂರ್ ಮುಚ್ತಾರೆ. ಒಂದಾಗಿದ್ರೆ 3 ಗುಂಡಿ ತೆಗಿತಾರೆ. ತಿರುಗಿ ಏನ್ ಮಾಡ್ತಾರೆ, ಅದು ಮುಚ್ಚಷ್ಟರಲ್ಲಿ ಇನ್ನೊಂದು ವರ್ಷ ಆಯ್ತದೆ. ಅದೇ ಮತ್ತೆ ತಿರ್ಗಿ ಮತ್ತೆ ಸ್ಟಾರ್ಟ್. ಅಲ್ಲಿಂದ ವರ್ಷ ಆಗುತ್ತಲ್ಲ, ತಿರ್ಗಿ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಇನ್ನೇನು 28ನೇ ತಾರೀಕು ಬಕ್ರೀದ್ ಹಬ್ಬ ಬರ್ತಾ ಇದೆ. ಮುಸಲ್ಮಾನರ ಹಬ್ಬ, ಸಂತೋಷ ಇದೆ. ಆದ್ರೆ ನಾವು ಪೂಜೆ ಮಾಡುವಂತಹ ಗೋವುಗಳನ್ನ ಅಕ್ರಮವಾಗಿ ಕಸಾಯಿಖಾನೆಗಿಂದ, ಅಂದ್ರೆ ನಾವು ಪೂಜಿಸುವಂತ ಗೋವುಗಳನ್ನ ತಗೊಬಂದು ಅದನ್ನ ಅಕ್ರಮವಾಗಿ ಕಡಿದು ತಿನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದನ್ನ ನಿಮ್ಮ ಅನಿಸಿಕೆಲ್ಲೂ ನೋವಾಗಲ್ವ ಇದೆಲ್ಲ ನೋಡಿದಾಗ? ಇದೆಲ್ಲ ಯಾಕೆ ಮಾಡ್ತಾ ಇದೆ ನಮ್ಮ ಗೋಮಾತೆನ ಅಂತ? ಅದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನು ಅಂತ? ಅಂದ್ರೆ ಅವರು ಏನ್ ತಿನ್ಬೇಕು ಅದು ತಿನ್ನಲ್ಲ, ಏನ್ ತಿನ್ಬಾರ್ದು ಅಂತ ಹೇಳ್ತೀವೋ ಅದೇ ತಿಂತಾರೆ ಅವ್ರು. ಅದೇ ಬಂದಿರೋ ಪ್ರಾಬ್ಲಮ್ ಅವ್ರಿಗೆ. ಕುರಿ ಕೋಳಿ ಇದೆ ಅಲ್ಲ, ಅದು ಏನಕ್ಕೆ ಸಾಕೋದು? ಮಾಂಸಗೋಸ್ಕರ ಸಾಕೋದು. ಇವು ಹಸುಗಳನ್ನ ಏನ್ ಮಾಡ್ತಾರೆ, ನಾವೇನ್ ಮಾಡ್ಸಾಕ್ತಿರೋದು? ನಮ್ಗೆ ಹಾಲು ಕೊಡ್ಲಿ ಇದಕ್ಕೋಸ್ಕರ ಸಾಕೋದು ಅಲ್ವಾ? ಅದಕ್ಕೋಸ್ಕರ ಮಾಡೋದು ಹೊರ್ತು ಇವ್ರು ಹೇಳೋದ ಲೆಕ್ಕ ನೋಡಿದ್ರೆ ದನ ಅಂತಂದ್ರೆ ಕಸಾಯಿಖಾನೆಗೆ ಕಳಿಸ್ಬೇಕು ಅಂತಂದ್ರೆ. ಬಟ್ ಇನ್ನೊಂದಂದ್ರೆ ಹಸು ವಯಸ್ಸಾಗೋದ ತಕ್ಷಣ ಈ ಕಸಾಯಿಖಾನೆ ಕಳಿಸ್ಬೇಕು ಅಂತ ಹೇಳ್ತಾರೆ. ಅದು ತಪ್ಪು. ಅದೇ ರೀತಿ ಅವ್ರ ಅಪ್ಪ ಅಮ್ಮ ವಯಸ್ಸಾಗೋದ ತಕ್ಷಣ ಅವ್ರನ್ನ ತಗೊಂಡೋಗಿ ಸೇರ್ಸ್ಬಿಡ್ತಾರ? ನಿಜ. ತುಂಬಾ ಖುಷಿ ಆಯ್ತು. ಅಂದ್ರೆ 2020ರಲ್ಲೇ ಗೋ ಹತ್ಯೆ ನಿಷೇಧ ಕಾಯ್ದೆ ಇದೆ. ಆದ್ರೂ ಕೂಡ ಅದನ್ನೆಲ್ಲ ಮೀರಿ ಈ ಒಂದು ಕೆಲಸಗಳು ಆಗ್ತಾ ಇದೆಯಲ್ಲ, ಇದನ್ನೆಲ್ಲ ನೋಡಿ ಸರ್ಕಾರ ಕಣ್ಮುಚ್ಕೊಂಡು ಕೂತ್ಕೊಂಡಿದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಭಯನ ಸರ್ಕಾರಕ್ಕೆ, ಅಥವಾ ಅವರಿಂದನೇ ಬಂದಿರುವಂತ ಸರ್ಕಾರ ಇದನ್ನೆಲ್ಲ ತೋರಿಸಿದ್ರೆ ನಮ್ಗೆ ಮತ್ತೆ ಮುಳ್ಳು ಆಗ್ಬೋದು ಅನ್ನೋದ್ರಿಂದ ಏನು ಭಯದಿಂದ ಇದೆಯಾ ಅಂತ? ಅದು ಓಲೈಕೆ ಅಷ್ಟೇನೆ. ಓಲೈಕೆ ಮಾಡೋದಷ್ಟೇ. ಅವ್ರಿಗೆ ಓಲೈಕೆ ಮಾಡಿ ಅವ್ರು ಹೇಳಿದ್ರೆ ಅವ್ರಿಗೆ ಓಟ್ ಹಾಕ್ತಾರೆ ಅನ್ನೋದು. ಅಲ್ಲ, ಓಲೈಕೆ ಬೇಕು. ಇಷ್ಟ್ರ ಮಟ್ಟಿಗೆ ಓಲೈಕೆನಾ? ನಮ್ಮ ಹಿಂದೂಗಳೇ ಒಗ್ಗಟ್ಟಿಲ್ಲ ಅಷ್ಟೇ. ಅದೇ ಬಂದಿರೋದು. ಈಗ ಪಶ್ಚಿಮ ಬಂಗಾಳದಲ್ಲಿ ಆಯ್ತು ನೋಡಿ, ಆ ತರ ಎಲ್ಲಾನು ಒಟ್ಟಿಗೆ ಸೇರಿಸಿದಾಗ ಇಲ್ಲೂ ಅದು ಜಾರಿಗೆ ಬರ್ತದೆ. ಇಲ್ಲ ಅಂದ್ರೆ ಮಾಡಲ್ಲ. ಅಂದ್ರೆ ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರು ಮಾಡಕ್ ಹೊರಟಿದೀವಿ ಅಂತ ಹೇಳ್ತಾರಲ್ಲ, ಇದ್ರ ಬಗ್ಗೆ ಏನಂತೀರಾ ನೀವು? ಅವ್ರ ತಂದೆ ಬಿಜೆಪಿ ನಿಲ್ಸಿ ಆ ಮಾತು ಹೇಳಲ್ಲ ಅವರು. ಆಯ್ತಾ? ಅವ್ರು ಓಲೈಕೆ ಮಾಡೋದು ಮಾಡಲ್ಲ. ಇಲ್ಲಿ ಬಂದ್ಮೇಲೆ ಇಲ್ಲಿ ಹೆಂಗ್ ಮಾತಾಡೋಕೆ ಅದು ಪಕ್ಷ, ಒಂದೊಂದು ಪಕ್ಷದಲ್ಲಿದ್ದಾಗ ಹೆಂಗ್ ಮಾತಾಡ್ಬೇಕು ಹಂಗ್ ಮಾತಾಡ್ತಾರೆ ಅಷ್ಟೇ ಹೊರತು ಬೇರೆ ಏನಿಲ್ಲ ಅಲ್ಲಿ. ಈಗ ಇಲ್ಲಿ ನಾನು ಇಲ್ಲಿ ನಿಂತಿದ್ದೀನಿ, ಹಿಂಗ್ ಮಾತಾಡ್ತೀನಿ. ಅಲ್ಲಿ ನಿಂತ್ಕೊಂಡು ಮಾತಾಡಿದಾಗ ಇನ್ನೊಂದ್ ತರ ಮಾತಾಡ್ತೀವಿ. ಅದು ಮಾತಾಡಬಾರ್ದು. ಅಲ್ಲೂ ಒಂದೇ ತರ ಮಾಡೋದು, ಇಲ್ಲೂ ಒಂದೇ ತರ ಮಾತಾಡಿದ್ರೆ ಬರೋದಿಲ್ಲ. ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟಾಗ್ಬೇಕು ಸರ್, ಅಷ್ಟೇ, ಇನ್ನೇನಿಲ್ಲ. ಅದು ಒಗ್ಗಟ್ಟು ಮಾಡ್ಬಿಡಿ, ಮುಗಿದಾಯ್ತದೆ. ಇಲ್ಲ, ಇನ್ನೊಂದು, ಈಗ ಸರವಾಗಿ ನೀವು ಬಸವನಗುಡಿಲಿ ಇದೀರಿ ಅಲ್ವಾ? ಈಗ ಸರಾಗವಾಗಿ ನೀವು ಎಲ್ಲಾ ಕಡೆ ಓಡಾಡ್ಬೋದು. ಅದೇ ನೀವು ಮುಸಲ್ಮಾನ ಏರಿಯಾದಲ್ಲಿ ಇದೇ ತರ ನೀವು ಧೈರ್ಯವಾಗಿ ಓಡಾಡುವಂತ ಪರಿಸ್ಥಿತಿ ಇದೆಯಾ ಅಂತ? ಬಟ್ ಏನಂದ್ರೆ ಹೋಗ್ತೀವಿ, ಬಟ್ ನಾವು ಅಲ್ಲಿ ಜಾಸ್ತಿ ಹೊತ್ತು ಇರೋದಿಲ್ಲ. ಅದು ಆನ್ ದ ವೇ ಇದ್ದಾಗ ಮಾತ್ರ ಹೋಗ್ತೀವಿ. ಅದಕ್ಕೋಸ್ಕರ ಬಾಡಿಗೆ ಅಂತ ಹೋಗಲ್ಲ. ಅಲ್ಲ, ಈ ಅದಿಷ್ಟು ಬದಲಾವಣೆ ಅಂತೂ ಕಾಣ್ಬೋದಲ್ವಾ? ಕಾಣ್ಬೇಕಂತಂದ್ರೆ ಎಲ್ಲಾ ಕಡೆನೂ ಒಂದೇ ತರ ಟ್ರೀಟ್ ಮಾಡ್ಬೇಕು ಅವರು. ಅಲ್ಲಿ ಬಂದಾಗ ಒಂಚೂರು ಹೆಚ್ಚು ಕಮ್ಮಿ ಆದ ತಕ್ಷಣ ನಮ್ಗೆ ಅಲ್ಲಿ ನಾವು ಹೊರಗಡೆ ಬರೋಕ್ಕಾಗಲ್ಲ. ಆ ಟೈಪಲ್ಲಿ ಇರ್ತದೆ. ಸರಿತಾ? ನಮ್ಮ ಏರಿಯಾದಲ್ಲಿ ನೀವೇನ್ ಬೇಕಾದ್ರೆ ಮಾಡ್ಬಿಟ್ಟು ಹೋಗಿ, ಏನು ಕೇಳಲ್ಲ. ಅಂದ್ರೆ ನಾನೇನ್ ಹೇಳ್ತೀನಿ ಅಂತಂದ್ರೆ, ಅದು ಎಲ್ಲೂ ಇಲ್ವಲ್ಲ. ನಮ್ಮ ದೇಶದ ಒಂದು ಭಾಗ, ಕರ್ನಾಟಕದ ಒಂದು ಭಾಗ, ಬೆಂಗಳೂರಿನ ಒಂದು ಭಾಗ ಅಲ್ವಾ? ಆದ್ರೆ ಅವರೆಲ್ಲ ಇದು ನಮ್ಮ ಏರಿಯಾ, ಇದು ಅವ್ರು ಎಲ್ಲರೂ ಮಾಡ್ಕೊಂಡ್ಬಿಟ್ಟಿದಾರಲ್ಲ, ಹೇಗೆ ಅಂತ? ಏನು ಒಂದೊಂದು ಏನ್ ಗೊತ್ತಾ ಸರ್, ಅಲ್ಲಿ ಮೆಜಾರಿಟಿ ಇಲ್ಲ ಅಂತಂದಾಗ ನಮ್ಮವ್ರು ಇದ್ದಾಗ ಅವ್ರನ್ನ ಅಲ್ಲಿ ಇರಾಕ್ ಬಿಡೋದಿಲ್ಲ. ಸರಿನಾ? ಅವ್ರು ಏನೋ ಒಂದು ಇದ್ ಮಾಡಿ ಅವ್ರು ಕಳಿಸ್ಬಿಡ್ತಾರೆ. ತುಂಬಾ ಇದಾದಾಗ ಅವ್ರೇನ್ ಮಾಡಿದ್ರೆ ಅಲ್ಲಿ ಇರಾಕ್ ಇಷ್ಟಪಡಲ್ಲ. ಅಲ್ಲೇ ಅವ್ರ ಮೆಜಾರಿಟಿ ಜಾಸ್ತಿ ಆದಾಗ ಏನ್ ಮಾಡೋದಿಲ್ಲ. ಆಮೇಲೆ ಈ ಒಂದು ಗೋ ಹತ್ಯೆ ನಿಷೇಧ ಕಾಯ್ದೆ ಬಂದು 2020ರಲ್ಲಿ, ಅವಾಗ ಬಿಜೆಪಿ ಸರ್ಕಾರ ಇತ್ತು. ಈಗ ಕಾಂಗ್ರೆಸ್ ಸರ್ಕಾರ ಇದೆ. ಇದನ್ನೆಲ್ಲ ಖಂಡಿಸಬೇಕಾಗಿದ್ದು ವಿರೋಧ ಪಕ್ಷದವರು.
ಅವರು ಕೂಡ ಎಲ್ಲೋ ಸೈಲೆಂಟ್ ಆಗಿದ್ದಾರೆ ಅಂತ ಅನಿಸ್ತಾ ಇಲ್ವಾ? ಸರ್ಕಾರನ ವಿರೋಧ ಪಕ್ಷದವರ ಧ್ವನಿ ಎತ್ತಾ ಇಲ್ವಾ? ಅವ್ರಿಗೆ ಏನ್ ಹೇಳ್ಬೋದು ಅಂತ ನೀವು? ಅನ್ನೋದ್ಕಿಂತ ಸರ್, ವಿರೋಧ ಪಕ್ಷ ಅನ್ನೋದ್ಕಿಂತ ಕಂಡೀಷನ್ ಆಗಿ ಮಾತಾಡಕ್ ಬರಲ್ಲ ಅವ್ರಿಗೆ ಅಷ್ಟೇ. ತಪ್ಪಂತ ಅವ್ರು ತಪ್ಪು ಮಾಡಿದಾಗ ಇವ್ರು ಮಾತಾಡ್ಬೇಕು, ಇವ್ರು ತಪ್ಪು ಮಾಡಿದಾಗ ಅವ್ರು ಮಾತಾಡ್ಬೇಕು. ಇವ್ರು ತಪ್ಪು ಮಾಡಿದ್ರೆ ಅವ್ರು ಮಾತಾಡಲ್ಲ, ಏನು ಮಾಡಲ್ಲ. ಸುಮ್ನೆ ಇದ್ದಾಗ ಏನು ವಿರೋಧ ಪಕ್ಷ ಏನಿದೆ? ನಾವ್ ಬೇಕಾದ್ರೆ ಮಾತಾಡ್ತೀವಿ, ಅವ್ರು ಮಾತಾಡಲ್ಲ. ಅವ್ರವ್ರಿಗೆ ಏನು ಗೊತ್ತಿಲ್ಲ, ಅವ್ರವ್ರಲ್ಲಿ ಏನೈತೆ ಗೊತ್ತಿಲ್ಲ. ನಾವೀಗ ಅದೊಂದು ಗಣೇಶ ಹಬ್ಬ ಮಾಡ್ಬೇಕು ಅಂತಂದ್ರೆ ನಾವೀಗ ಪರ್ಮಿಷನ್, ಪೊಲೀಸ್ ಸ್ಟೇಷನ್ ಪರ್ಮಿಷನ್ ತಗೊಂಡು ಹೋಗಬೇಕು. ಅದಲ್ದೆ ಆ ಪೊಲೀಸ್ ಸ್ಟೇಷನ್ ಪರ್ಮಿಷನ್ ಅಲ್ದೆ ಇನ್ನೂ 5-6 ಕಡೆ ಅಲಿಸ್ಬೇಕು ಒಂದು ಪರ್ಮಿಷನ್ಗೆ. ಆದ್ರೆ ಬಕ್ರೀದ್ ಹಬ್ಬ ಬರ್ತಿದ್ರೆ ನಡು ದಾರಿನಲ್ಲಿ ನಿಲ್ಸ್ಕೊಬಿಟ್ಟು ನಮಾಜ್ಗಳು ಮಾಡ್ತಾರೆ. ಆದ್ರೆ ಯಾವುದೇ ತರ ಅವ್ರಿಗೆ ಪರ್ಮಿಷನ್ ಇಲ್ಲ. ಇದು ಈ ತಾರತಮ್ಯ ಯಾಕೆ ಅಂತ, ಈ ಸರ್ಕಾರದ ಈ ತಾರತಮ್ಯ ಯಾಕೆ ಅಂತ? ಅದಕ್ಕೆ ಕಾರಣ ಇಷ್ಟೇ, ಹಿಂದೂಗಳು ಒಗ್ಗಟ್ಟಾಗಿಲ್ಲ ಅನ್ನೋದು ಅದೇ. ಅದು ಬಿಟ್ಬಿಡಲ್ಲ, ಎಲ್ಲ ಒಗ್ಗಟ್ಟಾಗಿ ನಿಮ್ ಮಾತು ಕೇಳ್ತಾರೆ. ಅವ್ರು ಒಗ್ಗಟ್ಟಾಗವ್ರೆ, ಅವ್ರ ಮಾತು ಕೇಳ್ತಾರೆ. ನೀವು ಒಗ್ಗಟ್ಟಾಗಿಲ್ಲ, ನಿಮ್ ಮಾತು ಕೇಳಲ್ಲ, ಅಷ್ಟೇ, ಇನ್ನೇನಿಲ್ಲ. ಇಷ್ಟೇ ಕಾರಣ. ಒಗ್ಗಟ್ಟವಾಗಿ ಅವ್ರು ನಿಮ್ ಮಾತು ಕೇಳ್ತಾರೆ ಬಂದು. ಸರಿನಾ? ಎಕ್ಸಾಂಪಲ್ ಹೇಳ್ದಲ್ಲ, ಪಶ್ಚಿಮ ಬಂಗಾಳದಲ್ಲಿ ಈ ಸರಿ ಆಗಿದ್ದು, ಹಿಂದೂಗಳೆಲ್ಲ ಒಗ್ಗಟ್ಟಾದ್ರು, ಸರ್ಕಾರ ಬಂತು. ಅಂದ್ರೆ ಬದಲಾವಣೆ ಬಯಸ್ತಾ ಇದ್ದೀರಾ? ಸರ್ಕಾರ ಬದಲಾವಣೆ ಇನ್ನೊಂದು 1.5-2 ವರ್ಷಗಳಿಂದ ಬದಲಾವಣೆ ಬಯಸ್ತಾ ಇದ್ದೀರಾ? ಆಗುತ್ತೆ, ಸ್ವಲ್ಪ ದಿವಸ ವೇಟ್ ಮಾಡೋದು.